ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಎಲ್ಲದರ ಜೊತೆಗೆ ಹರಿಪ್ರಸಾದ್ ಮಾತಾಡಿರುವಂಥ ರೀತಿ ಹಿಂದೆ ಗೊತ್ತಿದೆ. ಹರಿಪ್ರಸಾದ್ ಅವ್ರಿಗೂ ಸಿದ್ದರಾಮಯ್ಯವ್ರಿಗೂ ಅಷ್ಟಕ್ಕಷ್ಟೇ ಅನ್ನುವಂಥ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿತ್ತು. ಮುಖ್ಯಮಂತ್ರಿಯಾಗಿ ಅವ್ರು ಮಾಡಿದ್ದೆ ನಾನು ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದು, ಕೇಂದ್ರ ನಾಯಕರನ್ನು ಭೇಟಿ ಮಾಡಿಸಿದ್ದೆ ಅಂತ ಹೇಳಿದಂಥ ರೀತಿ ಎಲ್ಲದೂ ಕೂಡ ಈಗ ಬದಲಾದಂಥ ಸಂದರ್ಭ ಸನ್ನಿವೇಶದಲ್ಲಿ ನಾಯಕರ ಪರವಾಗಿ ಮಾತಾಡ್ತಾ ಇದ್ದಾರೆ. OBC CM ಅಂತಂತಂದರೆ ಅವರೊಬ್ಬರೇ. ಬಡವರಿಗಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇ ಇವರು ಅಂತ BK ಹರಿಪ್ರಸಾದ್ ಹೇಳಿದ್ದಾರೆ. ಅವರ ಕಾರ್ಯಕ್ರಮಗಳು ಜನಗಳಿಗೆ ಮುಟ್ಟಿವೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ವರ್ಚಸ್ಸನ್ನೇ ಬಳಸ್ಕೊಂಡು ಧೈರ್ಯ ತುಂಬುವಂಥ ಕೆಲಸವೂ ಕೂಡ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಮಹೇಶ್ ಮಾತಾಡಿದ್ದಾರೆ ಹರಿಪ್ರಸಾದ್ ಅವ್ರ ಜೊತೆಗೆ. ಏನು ಹೇಳ್ತಾರೆ ನೋಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಚ್ಚಾಗಿ ದೆಹಲಿಯತ್ತ ಬರ್ತಾ ಇರೋದಂದ್ರೆ OBC ಘಟಕದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಳ್ಳುವಂಥ ಪ್ರಯತ್ನ ಆಗ್ತಾ ಇದೆ. ಏನು ಸರ್ ಇದರ ಉದ್ದೇಶ ಅಂತೇಳಿ? ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಳ್ಳದೆ ಇರ್ತಕ್ಕಂಥ ಪ್ರಶ್ನೆ ಅಲ್ಲ, ರಾಷ್ಟ್ರದಲ್ಲಿರ್ತಕ್ಕಂಥ ಗಂಭೀರವಾದ ಪ್ರಶ್ನೆ. ಯಾಕಂದರೆ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ 145 ವರ್ಷದ ಇತಿಹಾಸದಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಲ್ಲಿ ಯಾರಾದರೂ ಶ್ರೇಷ್ಠ ನಾಯಕತ್ವ, ನ್ಯಾಯ ಭಾಗಿದಾರಿ ಅಂದರೆ ಎಲ್ಲರಿಗೂ ಸಹ ಸಮಬಾಲು ಪಾಲು ಅಂತ ಹೇಳಿ ಮಾತಾಡಿದರೆ ಅದು ರಾಹುಲ್ ಗಾಂಧಿಯವರು ಮಾತ್ರ. ದೇಶದಲ್ಲಿರ್ತಕ್ಕಂಥ 50% ಜನಸಂಖ್ಯೆಯಲ್ಲಿ ಅವರಿಗೆ ದೊರಕಬೇಕಾದಂಥ ಸೌಲಭ್ಯಗಳು ಸಿಕ್ಕಿಲ್ಲ ಅನ್ನೋ ಕೊರತೆ ಮತ್ತು ಕೂಗು ಎಲ್ಲ ಸಮುದಾಯದಲ್ಲೂ ಸಹ ಇದೆ. ಬಹುಜನ ಅಂತೇಳಿ ಏನು ಕರೀತಾ ಇದ್ದೀವಿ, ಅದರ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಮೊದಲನೇ ಬಾರಿಗೆ ಈ ಭಾರತದಲ್ಲಿ ಹಿಂದುಳಿದ ವರ್ಗದವ್ರ ಬಗ್ಗೆ ಮಾತಾಡಿದಾಗ ಎಲ್ಲ ಹಿಂದುಳಿದ ವರ್ಗದ ನಾಯಕರು ಜೊತೆಗೆ ಸೇರಿ ಅವ್ರ ಜೊತೆ ನಿಲ್ಲಬೇಕು ಅಂತೇಳಿ ಒಂದು ತೀರ್ಮಾನ. ಕೇವಲ ಸಿದ್ದರಾಮಯ್ಯನವರು ಮಾತ್ರ ಅಲ್ಲ, ಇಡೀ ಅಶೋಕ್ ಗೆಲಾಟ್ರವ್ರು ಇರ್ಬೋದು, ನಮ್ಮ ಭೂಪೇಶ್ ಬಘೇಲ್ ಇರ್ಬೋದು, ನಾರಾಯಣ ಸ್ವಾಮಿ ಅವರು ಇರ್ಬೋದು, ಮತ್ತು ಎಲ್ಲ ನಾಯಕರು ಸಹ ಹಿಂದುಳಿದ ವರ್ಗದವರು, ವೀರಪ್ಪ ಮೊಯ್ಲಿ ಎಲ್ಲರೂ ಸಹ ಸೇರಿ ರಾಹುಲ್ ಗಾಂಧಿಯವರಿಗೆ ಒಂದು ಒಳ್ಳೆಯ ಧೈರ್ಯವನ್ನು ತುಂಬಿ ನಾವು ನಿಮ್ಮ ಜೊತೆ ಇದ್ದೀವಿ, ಮುಂದೆ ನಡೀರಿ ಅಂತ ಹೇಳಲಿಕ್ಕೋಸ್ಕರ ಈ ಒಂದು ಸಮ್ಮೇಳನವನ್ನು ಮಾಡ್ತಾಯಿದ್ವಿ. ಇಡೀ ರಾಷ್ಟ್ರದಲ್ಲಿ ಇವರೊಬ್ಬರೇ OBC ವತಿಯಿಂದ ಇರುವಂಥ ಏಕೈಕ CM. ಸೊ ಇವರ ವರ್ಚಸ್ಸನ್ನು ಬಳಸ್ಕೊಳ್ಳುವಂಥ ಪ್ರಯತ್ನ ಏನಾದರೂ ಆಗ್ತಾ ಇದೆ ಅಂತೇಳಿ? ಸಹಜವೇ. ಇಡೀ ದೇಶದಲ್ಲಿ ಒಬ್ಬ ದೊಡ್ಡ ಹಿಂದುಳಿದ ವರ್ಗದ ನಾಯಕರು ಅಂತ ಹೇಳಿದರೆ ಅದು ಸಿದ್ದರಾಮಯ್ಯನವರೇ. ಯಾಕಂದರೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಇಡೀ ದೇಶದಲ್ಲಿ ಅವರೊಬ್ಬರೇ ಹಿಂದುಳಿದ ವರ್ಗದ ನಾಯಕರು. ಇವರ ವರ್ಚಸ್ಸನ್ನು ಬಳಸ್ಕೊಂಡು ಕಾಂಗ್ರೆಸ್ ಪಕ್ಷದ ಬೇರೆ ಕಾರ್ಯಕರ್ತರಿಗೂ ಸಹ ಒಂದು ಧೈರ್ಯವನ್ನು ತುಂಬಲಿಕ್ಕೆ ಮತ್ತು ಈ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಸಕ್ರಿಯವಾಗಿ ಮಾಡ್ತಾ ಇದೆ. ದೇಶದಲ್ಲಿರ್ತಕ್ಕಂಥ ಒಂದು ಜನಸಾಮಾನ್ಯರ ನಾಯಕ ಅಂಥೇಳಿ ರಾಜ್ಯಗಳಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು, ಬಡವರ ಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಂಥವರು ಸಿದ್ದರಾಮಯ್ಯವರು ಅಂಥೇಳಿ ಭಾಳ ಜನಪ್ರಿಯರಾಗಿದ್ದಾರೆ. ಅದರಲ್ಲೂ ಸಲ ಅವ್ರ ಕೆಲವು ಕಾರ್ಯಕ್ರಮಗಳು ಜನಗಳಿಗೆ ಮುಟ್ಟುವಂತಾಗಿದೆ. ಮತ್ತು ಈ ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಯಾವ ರೀತಿ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಾಯಿದೆ ಅಂಥೇಳಿ ಭಾಳ ಯಶಸ್ವಿಯಾಗಿ ಜನರ ಮನಸ್ಸನ್ನು ಸೆಳೆದಿದ್ದಾರೆ. ಮತ್ತು ಬೇರೆ ಮುಖ್ಯಮಂತ್ರಿಗಳು ಈ ಮುಖ್ಯಮಂತ್ರಿಗಳು ಭಾಳ ವ್ಯತ್ಯಾಸ ಇದೆ. ಸ್ವತಃ ಹಣಕಾಸಿನ ಸಚಿವರಾಗಿ ಸತತವಾಗಿ ಸುಮಾರು 15-16 ಬಜೆಟನ್ನು ಮಂಡಿಸಿರ್ತಕ್ಕಂಥವ್ರು, ಜನಸಾಮಾನ್ಯರಿಗೆ ಸ್ಪಂದಿಸ್ತಕ್ಕಂಥ ಮುಖ್ಯಮಂತ್ರಿ ಅಂತ ಹೇಳಿ ಅವ್ರನ್ನ ಇಲ್ಲಿ ಕರೆಸ್ತಾ ಇದ್ದಾರೆ ವಿನಃ ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು ಅನ್ನೋದಕ್ಕೆ ಯಾವುದೇ ರೀತಿಯ ಸುಳಿವು ನನಗೆ ಕಾಣೋದಿಲ್ಲ. ಇದಿಷ್ಟು ಕಾಂಗ್ರೆಸ್ ನಾಯಕರಾದಂಥ BK ಹರಿಪ್ರಸಾದರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಈರಣ್ಣ, TV9 ನವದೆಹಲಿ.